ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಆರ್ಸಿಬಿಗೆ ಬಂಪರ್ ಲಾಟರಿಯೇ ಹೊಡೆದಿದೆ ಅಂತಾನೆ ಹೇಳಬಹುದಾಗಿದೆ. ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿ 7 ಕೋಟಿ ರೂಪಾಯಿಗಳಿಗೆ ಒಬ್ಬ ಬೆಂಕಿ ಪ್ಲೇಯರ್ ಅನ್ನ ಖರೀದಿ ಮಾಡಿದೆ. ಹೌದು, ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಆರ್ಸಿಬಿ 7 ಕೋಟಿ ರೂಪಾಯಿಗಳಿಗೆ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿದೆ. ಹಾಗಾದ್ರೆ ವೆಂಕಟೇಶ್ ಅಯ್ಯರ್ ಅವರನ್ನ ಆರ್ಸಿಬಿ ಖರೀದಿ ಮಾಡಿದ್ದು ಯಾಕೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ವೆಂಕಟೇಶ್ ಅಯ್ಯರ್ ಆರ್ಸಿಬಿಗೆ ಬಂದಿರುವುದು ನಿಮ್ಗೆ ಖುಷಿಯನ್ನ ನೀಡಿತೋ ಅಥವಾ ಇಲ್ಲವೇ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಐಪಿಎಲ್ ಸೀಸನ್ 18ರಲ್ಲೂ ಕೂಡ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿಸಲು ಆರ್ಸಿಬಿ ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸಿತ್ತು. ಸೀಸನ್ 18ರ ಹರಾಜಿನಲ್ಲಿ ಆರ್ಸಿಬಿ ವೆಂಕಟೇಶ್ ಅಯ್ಯರ್ಗೆ 23 ಕೋಟಿ ತನಕ ಕೂಡ ಬಿಡ್ ಅನ್ನ ಸಲ್ಲಿಸಿತ್ತು. ಕಡೆಗೆ 23.5 ಕೋಟಿಗೆ ಕೆಕೆಆರ್ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿತ್ತು. ಇದೀಗ ಆರ್ಸಿಬಿ ಸೀಸನ್ 19ರ ಹರಾಜಿನಲ್ಲಿ 7 ಕೋಟಿ ರೂಪಾಯಿಗಳಿಗೆ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿದೆ. ಸೀಸನ್ 18ರಲ್ಲಿ ವೆಂಕಟೇಶ್ ಅಯ್ಯರ್ ಒಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ ನಿಜ, ಆದ್ರೆ ವೆಂಕಟೇಶ್ ಅಯ್ಯರ್ ಒಬ್ಬ ಉತ್ತಮ ಆಲ್ರೌಂಡರ್ ಆಟಗಾರರಾಗಿದ್ದಾರೆ. ಹೀಗಾಗಿ ವೆಂಕಟೇಶ್ ಅಯ್ಯರ್ ಅವರ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಟ್ಟು ಆರ್ಸಿಬಿ ಸೀಸನ್ 19ರಲ್ಲಿ 7 ಕೋಟಿ ರೂಪಾಯಿಗಳನ್ನ ಕೊಟ್ಟು ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿದೆ. ಇನ್ನು ವೆಂಕಟೇಶ್ ಅಯ್ಯರ್ ಅವರ ಆಗಮನದಿಂದಾಗಿ ಆರ್ಸಿಬಿಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ಗೆ ಇನ್ನಷ್ಟು ಬಲ ಬಂದ ಹಾಗೆ ಆಗಿದೆ ಅಂತಾನೆ ಹೇಳಬಹುದಾಗಿದೆ. ವೆಂಕಟೇಶ್ ಅಯ್ಯರ್ ಸದ್ಯ ನಡೆಯುತ್ತಿರುವಂತಹ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನ ತೋರುತ್ತಿದ್ದಾರೆ. ಇನ್ನು ಆರ್ಸಿಬಿ ತಂಡದ ನಾಯಕನಾಗಿರುವಂತಹ ರಜತ್ ಪಟಿದಾರ್ ಕೂಡ ಮಧ್ಯಪ್ರದೇಶ ತಂಡದ ಪರವಾಗಿ ಆಡುತ್ತಾರೆ. ಹೀಗಾಗಿ ರಜತ್ ಪಟಿದಾರ್ಗೆ ವೆಂಕಟೇಶ್ ಅಯ್ಯರ್ ಅವರನ್ನ ಯಾವ ಕ್ರಮಾಂಕದಲ್ಲಿ ಮತ್ತು ಯಾವಾಗ ಬೌಲಿಂಗ್ ಮಾಡಿಸಬೇಕೆಂಬುದು ಚೆನ್ನಾಗಿ ಗೊತ್ತಿದೆ. ವೆಂಕಟೇಶ್ ಅಯ್ಯರ್ ಅವರ ಸಾಮರ್ಥ್ಯವನ್ನ ಚೆನ್ನಾಗಿ ಅರ್ಥಿಕೊಂಡಿರುವಂತಹ ರಜತ್ ಪಟಿದಾರ್ ಖಂಡಿತವಾಗಿಯೂ ಸೀಸನ್ 19ರಲ್ಲಿ ವೆಂಕಟೇಶ್ ಅಯ್ಯರ್ ಅವರ ಸಾಮರ್ಥ್ಯವನ್ನ ಚೆನ್ನಾಗಿ ಬಳಸಿಕೊಳ್ಳುತ್ತಾರೆಂಬ ನಿರೀಕ್ಷೆಯಲ್ಲಿ ಇದೀಗ ಆರ್ಸಿಬಿ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ. ಇನ್ನು ವೆಂಕಟೇಶ್ ಅಯ್ಯರ್ ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿಗೆ ಬಂದಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ಥ್ಯಾಂಕ್ ಯು.